ರೇಷಿಯೋದಲ್ಲೇ ಇರಬೇಕು. ಇಲ್ಲ ಅಂದ್ರೆ ಯೂಟ್ಯೂಬ್ ಅವರು ಆಟೋಮೆಟಿಕ್ ಒಂದೊಂದ್ಸತಿ ಆ ರೀಲ್ಸ್ ನ ಡಿಲೀಟ್ ಮಾಡ್ತಾ ಇರ್ತಾರೆ. ಮಾಡ್ತಾ ಇದ್ರೆ ಯೂಟ್ಯೂಬ್ ಆ ಪ್ರೊಫೈಲ್ ನ ಗ್ರೋ ಮಾಡಲ್ಲ, ಅದು ನಿಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್. ನೀವು ಈ ಲಾಜಿಕ್ ನ ಅಪ್ಲೈ ಮಾಡಿದ್ರೆ ನಿಮ್ಮ ಶಾರ್ಟ್ ಪಕ್ಕಾ ಹಿಟ್ ಆಗುತ್ತೆ. ಹಾಯ್, ಹಲೋ, ನಮಸ್ಕಾರ. ಇವತ್ತಿನ ಟಾಪಿಕ್ ನನ್ನ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಹೇಳ್ದಂಗೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀರಾ, ಬಟ್ ಅದು 0 views ಅಲ್ಲೇ ಇರುತ್ತೆ, ಅದು ಗ್ರೋನೇ ಆಗ್ತಾ ಇಲ್ಲ. ನೀವು ಯಾವುದಾವುದೋ ರೀತಿಯಲ್ಲಿ ಲಾಜಿಕ್ನ ಅಪ್ಲೈ ಮಾಡ್ತಾ ಇದ್ದೀರಾ, ಬಟ್ ಯೂಟ್ಯೂಬ್ ರೀಲ್ಸ್ ವ್ಯೂಸ್ ಮಾತ್ರ 0ನೇ ಇದೆ. ಇದಕ್ಕೆ ರೀಸನ್ ನನ್ನ ಹತ್ರ ಇದೆ. ನೀವು ಈ ಲಾಜಿಕ್ನ ಅಪ್ಲೈ ಮಾಡಿದ್ರೆ ನಿಮ್ಮ ಶಾರ್ಟ್ ಪಕ್ಕಾ ಹಿಟ್ ಆಗುತ್ತೆ. ಟೋಟಲ್ 5 ಪಾಯಿಂಟ್ಸ್. ಅದರಲ್ಲಿ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ರೇಷಿಯೋ. ನೀವು ಯೂಟ್ಯೂಬಲ್ಲಿ ರೀಲ್ಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಆ ರೇಷಿಯೋನ ನೀವು ಆರಿಜೆಂಟಲಲ್ಲಿ ಅಪ್ಲೋಡ್ ಮಾಡಿರ್ತೀರ. ಅದನ್ನು ಆರಿಜೆಂಟಲಲ್ಲಿ ಅಪ್ಲೋಡ್ ಮಾಡಬಾರ್ದು, ವರ್ಟಿಕಲಲ್ಲಿ ಅಪ್ಲೋಡ್ ಮಾಡಬೇಕು. ಅದು 9:16 ರೇಷಿಯೋದಲ್ಲೇ ಇರಬೇಕು. ಇಲ್ಲ ಅಂದರೆ ಯೂಟ್ಯೂಬ್ ಅವರು ಆಟೋಮೆಟಿಕ್ ಒಂದೊಂದ್ಸತಿ ಆ ರೀಲ್ಸ್ನ ಡಿಲೀಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಫಸ್ಟು ರೇಷಿಯೋ ಕರೆಕ್ಟ್ ಇದೆಯಾ ಎಲ್ಲ ನೋಡ್ಕೋಬೇಕು. ಆ್ಯಂಡ್ ಈ ಲೆಫ್ಟ್ ಸೈಡ್ ವೀಡಿಯೋಸ್ ನೋಡಿ, ಆ್ಯಂಡ್ ಈ ರೈಟ್ ಸೈಡ್ ವ್ಯೂಸ್ ನೋಡಿ. ಈ ರೈಟ್ ಸೈಡ್ ವೀಡಿಯೋಸ್ಗೆ ವ್ಯೂಸ್ ಎಷ್ಟಿದೆ ನೋಡಿ, ಅದರಲ್ಲೇ ತಿಳಿಯುತ್ತೆ ನೀವು ರೇಷಿಯೋ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್, ಓಲ್ಡ್ ವಿಡಿಯೋಸ್ನ ಡಿಲೀಟ್ ಮಾಡು. ನೀವು ಓಲ್ಡ್ ವಿಡಿಯೋಸ್ನ ಡಿಲೀಟ್ ಮಾಡ್ತಾ ಇದ್ರೆ ಯೂಟ್ಯೂಬ್ ಆ ಪ್ರೊಫೈಲ್ನ ಗ್ರೋ ಮಾಡಲ್ಲ, ಅದು ನಿಮಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅದು ಆ ವ್ಯೂಸ್ ಹೋಗ್ಲಿ ಬಿಡ್ಲಿ, ಆ ವಿಡಿಯೋಸ್ನ ಡಿಲೀಟ್ ಮಾಡಬೇಡಿ, ಅದರಿಂದನೇ ಎಫೆಕ್ಟ್ ಭಾಳ ಆಗುತ್ತೆ. ಹಾಗಾಗಿ ನಿಮ್ಮ ಓಲ್ಡ್ ವಿಡಿಯೋಸ್ ವ್ಯೂಸ್ ಹೋಗ್ಲಿಕ್ಕಂದ್ರೂ ಪರವಾಗಿಲ್ಲ, ಅದನ್ನ ಹಾಗೇ ಬಿಡಿ. ನ್ಯೂ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಿ. ನಿಮ್ಮ ಕನ್ಸಿಸ್ಟೆನ್ಸಿ ಇದ್ದಂಗೆಲ್ಲ ಯೂಟ್ಯೂಬ್ ತಾನಾಗೆ ಅದನ್ನು ಗ್ರೋ ಮಾಡುತ್ತೆ. ಥರ್ಡ್ ಪಾಯಿಂಟ್, ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್. ನೀವು ಹಾಕಿರೋ ವಿಡಿಯೋನ ಒಂದಿರುತ್ತೆ, ನೀವು ಇಟ್ಟಿರೋ ಟೈಟಲ್ಲೇ ಒಂದಿರುತ್ತೆ. ಯಾರಾದರೂ ಅದನ್ನು ಸರ್ಚ್ ಮಾಡಿ ನೋಡ್ಬೇಕಾದ್ರೆ ಆ ಟೈಟಲ್ ಆ್ಯಂಡ್ ಆ ವಿಡಿಯೋ ಮ್ಯಾಚ್ ಆಗಬೇಕಲ್ಲ. ಅವನು ಒಬ್ಬನು ಬರ್ತಾನೆ, ಫನ್ನಿ ವಿಡಿಯೋ ಸರ್ಚ್ ಮಾಡ್ತಿರ್ತಾರೆ. ಆ ಫನ್ನಿ ವಿಡಿಯೋ, ಕ್ವಿಕ್ ಕಡೆ ಇನ್ಫಾರ್ಮೇಷನ್ ವಿಡಿಯೋ ಇದ್ರೆ ಅವ್ರು ಏನಕ್ಕೆ ಫನ್ನಿ ವಿಡಿಯೋ ಬಿಟ್ಟು ಇನ್ಫಾರ್ಮೇಷನ್ ವಿಡಿಯೋ ನೋಡ್ತಾರೆ? ಫಸ್ಟ್ ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಮ್ಯಾಚ್ ಆದ್ರೇ ಆ ವಿಡಿಯೋ ಇಟ್ಟಾಗುತ್ತೆ. ಫೋರ್ತ್ ಪಾಯಿಂಟ್, ಕೆಟಗರಿ. ಒಂದಿನ ಫನ್ನಿ ವಿಡಿಯೋ ಹಾಕ್ತೀರಾ, ಒಂದಿನ ಹರರ್ ವಿಡಿಯೋ ಹಾಕ್ತೀರಾ, ಮತ್ತೊಂದಿನ ಇನ್ನೊಂದು ಹಾಕ್ತೀರಾ. ಆಗ ಆಗ್ತಾ ಇದ್ರೆ ವಿಡಿಯೋಗೆ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಾ ಅನ್ನೋದನ್ನ ಶಾರ್ಟ್ ಔಟ್ ಮಾಡೋಕೆ ಆಗಲ್ಲ. ನೀವು ಒಂದ್ರ ಮೇಲೆ ಕನ್ಸಿಸ್ಟೆನ್ಸಿಯಿಂದ ದಿನ ಅಪ್ಲೋಡ್ ಮಾಡ್ತಾ ಹೋದ್ರೆ ಆ ಬೇಸ್ ಮೇಲೆ ನಿಮ್ಮ ಯೂಟ್ಯೂಬ್ ಇಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಕೆಟಗರಿ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಫಿಫ್ತ್ ಪಾಯಿಂಟ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು. ಅವರೇನೋ ಸಬ್ಸ್ಕ್ರೈಬ್ ಮಾಡ್ತಾರೆ, ಆಮೇಲೆ ಅವರು ಆ ವಿಡಿಯೋಸ್ ನೋಡಲ್ಲ. ಇವಾಗ ಎಕ್ಸಾಂಪಲ್ ನಿಮ್ಮ ಮದರೇ ತಗೊಳ್ಳಿ. ನಿಮ್ಮ ಮದರ್ ನಿಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ನೀವು ಹಾಕೋದು ಗೇಮಿಂಗ್ ವಿಡಿಯೋ, ನಿಮ್ಮ ಮದರ್ ಅಡಿಗೆ ಪ್ರೋಗ್ರಾಮ್ ನೋಡ್ತಾರೆ. ಆ ಗೇಮಿಂಗ್ ವಿಡಿಯೋನ ಅವರು ಒಂದು 5 ಸೆಕೆಂಡ್ ಕೂಡ ನೋಡಲ್ಲ. ಆಗ ಅದು ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಬಿಟ್ಟರೆ ಪಾಸಿಟಿವ್ ಇಂಪ್ಯಾಕ್ಟ್ ಅಂತೂ ಆಗಲ್ಲ. ಹಾಗಾಗಿ ಯಾರಿಗೂ ಫೋರ್ಸ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೋಬೇಡಿ. ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಆ ಕೆಟಗರಿ ಅವರು ನಿಮಗೆ ಸಬ್ಸ್ಕ್ರಿಪ್ಷನ್ ಮಾಡಿ ನಿಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫಾರ್ ಫರ್ದರ್ ಮೋರ್ ವಿಡಿಯೋಸ್, follow and subscribe my channel.